ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಪಾಪುಗೋಸ್ಕರ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಇದು ಮೆಂತ್ಯ ಹಿಟ್ಟು ಮಾಡ್ಕೊಬಂದಿರೋದು. ಇದರಲ್ಲಿ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ ಬೆಲ್ಲ ಹಾಕಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಲೋಟ ನೀರು ಹಾಕಿದ್ದೀನಿ, ಇದು ಕಾಯಿಲಿ. ಇಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ಪಾಪುಗೆ ಒಂದೇ ಮುದ್ದೆ ಆಗೋಕ್ಕಲ್ವ, ಇಷ್ಟಪ್ಪ ಆಗೋದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಸ್ವೀಟ್ ಕಮ್ಮಿ ಇರಲಿ ಅನ್ನೋರು ಇಷ್ಟು ಬೆಲ್ಲ ಹಾಕ್ಕೊಳ್ಳಿ. ಒಂದು ಲೋಟ ನೀರಿಗೆ ಇಷ್ಟಪ್ಪ ಮುದ್ದೆ ಆಗೋದಕ್ಕೆ ಸಾಕು. ಬೆಲ್ಲ ಕರಗಬೇಕು ನೋಡಿ, ಬೆಲ್ಲ ಕರಗ್ತಿದೆ ಚೆನ್ನಾಗಿ, ಅದೆಲ್ಲ ಕರಗಬೇಕು. ಮಕ್ಕಳಿಗೆ ಈ ಮುದ್ದೆ ಮಾಡಿಕೊಡೋದ್ರಿಂದ ಬೆನ್ನು ಕಾಲು ಕೈಯೆಲ್ಲ ಶಕ್ತಿ ಬರುತ್ತೆ ಚೆನ್ನಾಗಿ. ಎಲ್ಲ ರೀತಿಯ ರಾಗಿ, ಗೋಧಿ, ಅಕ್ಕಿ, ಮೆಂತ್ಯ, ಕರಿ ಉದ್ದಿನ ಕಾಳು ಮನೇಲೇ ಬೆಳೆದಿರ್ತೀವಲ್ಲ, ಅದು ಎಲ್ಲನೂ ಹಾಕಿ ಮಿಲ್ ಮಾಡಿಸೋದ್ರಿಂದ ಅದರಿಂದ ಜಾಸ್ತಿ ಬೆನಿಫಿಟೇ ಇದೆ ಅಂತ ಹೇಳ್ಬೋದು. ಮಕ್ಕಳಿಗೆ ಶಕ್ತಿ ಕೊಡುತ್ತೆ. ಬೆಲ್ಲ ಕರಗಬೇಕು. ನೋಡಿ ಕರಗಿದೆ. ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ತೀನಿ. ನೋಡಿ ತುಪ್ಪ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಮುದ್ದೆಗೆ ಸಾಕಾಗುತ್ತೆ. ಚೆನ್ನಾಗಿ ಬೇಯಲಿ. ಬೆಂದಷ್ಟು ಮಕ್ಕಳಿಗೆ ಹಿಡಿಯುತ್ತೆ. ಸಸಿ ಥರ ಕೊಟ್ಟರೆ ಚೆನ್ನಾಗಿರೋಲ್ಲ. ಈ ಥರ ಮಾಡಬೇಕು, ಚೆನ್ನಾಗಿ ಬೇಯುತ್ತೆ, ಗಂಟೇನೂ ಬರಲ್ಲ. ನೋಡಿ ಹೊಂದಿಸ್ಬೇಕು ಹಿಂಗೆ. ನೋಡಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ ಮುದ್ದೆ ಕಟ್ಟೋಣ. ನೋಡಿ ಮುದ್ದೆ ರೆಡಿ ಆಯಿತು. ಇದಕ್ಕೊಂದು ಹೋಲ್ ಮಾಡಿ ತುಪ್ಪ ಹಾಕಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ. ಇಷ್ಟಪಟ್ಟು ತಿಂತಾರೆ, ಅಂದರೆ ಬೆಲ್ಲ ಯೂಸ್ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಬನ್ನಿ ನನ್ನ ಮಗಳಿಗೆ ತಿನ್ನಿಸಿ ತೋರಿಸ್ತೀನಿ ಯಾವ ರೀತಿ ತಿಂತಾಳೆ ಅಂತ. ನಿಂಗೆ ಈ ಮುದ್ದೆ ಇಷ್ಟನಾ? ಇದು ಮುದ್ದೆ ಇಷ್ಟನಾ ನಿಂಗೆ? ಇಷ್ಟನಾ? ಹ್ಞೂ ಅನು. ಇಷ್ಟನಾ? ಇಲ್ಲಿ ಹೇಳು, ಇಷ್ಟನಾ ಇದು? ನೋಡಿ ಹಿಂಗೆ ತುಪ್ಪಕ್ಕೆ ಅಪ್ಲೈ ಮಾಡಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ, ಅಂದರೆ ಬೆಲ್ಲ ಹಾಕಿರೋದ್ರಿಂದ. ಈ ವಿಡಿಯೋ, ಈ ಫುಡ್ಡು ನಾನು ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಮನೆಗಳಲ್ಲೂ ನಿಮ್ಮ ಮಕ್ಕಳಿಗೆ, ಆಮೇಲೆ ಬಾಣ್ತಿದ್ದೀರಿಗೆ ಎಲ್ಲರಿಗೂ ಈ ಥರ ಮುದ್ದೆನ ಮಾಡಿಕೊಡಿ. ಬೆನ್ನು ಶಕ್ತಿ ಬರುತ್ತೆ ಜಾಸ್ತಿ, ಇಷ್ಟಪಟ್ಟು ತಿಂತಾರೆ ಜಾಸ್ತಿ. ಇವತ್ತು ಹೊಟ್ಟೆ ಹಸು ಅನ್ನೋರಿಗೆ ಇದು ಸ್ವಲ್ಪ ಹೊಟ್ಟೆ ಹಸು ಕಮ್ಮಿ ಮಾಡುತ್ತೆ. ಮೆಂತ್ಯದಿಟ್ಟು ಮಾಡಿಕೊಡಿ.